ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ನೀರು ಹರಿಬಿಡ್ತಾ ಇರುವಂತದ್ದು ಏನು ರಾಯಚೂರು ತಾಲೂಕಿನ ಗುರ್ಜಾಪುರದಲ್ಲಿ ಇರುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳು ಕೂಡ ಸಂಪೂರ್ಣವಾಗಿ ಇವತ್ತು ಕಳೆದ 2 ದಿನಗಳಿಂದಷ್ಟು ಕೂಡ ಓಪನ್ ಮಾಡ್ತಾ ಇರುವಂತದ್ದು. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ 196 ಗೇಟ್ಗಳನ್ನು ಕೂಡ ಅಳವಡಿಸಿದ್ರು. ಕಳೆದ 2-3 ವರ್ಷಗಳ ಹಿಂದಷ್ಟೇ ಕೂಡ ಏನು ನೀರು ಸಾಕಷ್ಟು ಪ್ರಮಾಣದಲ್ಲಿ ಬಂದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಗೇಟ್ಗಳು ಕ್ಲೋಸ್ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕಷ್ಟಪಟ್ಟು ಗೇಟ್ಗಳನ್ನು ಓಪನ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಏನು ಹಳ್ಳಿಗಳು ಮುಳುಗುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಅದರಿಂದಾಗಿ ಮುಂಜಾಗ್ರತವಾಗಿ ಇವತ್ತು ಕೆಪಿಸಿಎಲ್ ಅವರು ಕೂಡ ಈ 196 ಗೇಟ್ಗಳನ್ನು ಕೂಡ ಓಪನ್ ಮಾಡಲು ಇಲ್ಲಿ ಮುಂದಾಗಿದ್ರು. ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಇವಾಗ ಏನ್ ಕಳೆದ 2-3 ವರ್ಷದ ಹಿಂದೆಷ್ಟು ಕೂಡ ಗೇಟ್ಗಳು ಕ್ಲೋಸ್ ಆದಂತ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಆತಂಕ ಕೂಡ ಇದ್ರು, ನೀರು ಊರಲ್ಲಿ ನುಗ್ತಾವ ಅಂತೇಳಿ. ಈ ರೀತಿ ಮುಂಜಾಗ್ರತವಾಗಿ ಗೇಟ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸರ್? ಈಗ ಪ್ರತಿ ವರ್ಷದಂಗೆ ಏನಂತಂದ್ರೆ ಜೂನ್ ಫಸ್ಟ್ ವೀಕ್ನಲ್ಲಿ ಗೇಟ್ ತೆಗಿತಿದ್ರು. ಮಳೆ ಜಾಸ್ತಿ ಇರ್ತಿತ್ತು. ಮಹಾರಾಷ್ಟ್ರ ಮಳೆ ಜಾಸ್ತಿ ಆಗಿ ಆಲ್ಮಟ್ಟಿಗೆ ಜಾಸ್ತಿ ನೀರು ಬಂದು ಬಸವಸಾಗರದಿಂದ ನೀರು ಹೆಚ್ಚಿ ಬರೋ ಕಾರಣ ಇದು ಜೂನ್ ಫಸ್ಟ್ ವೀಕ್ನಾಗ ತೆಗಿತಿದ್ರು. ಈ ವರ್ಷ ಮಳೆ ಅಭಾವದಿಂದ ಈಗ ಜುಲೈ 24ನೇ ತಾರೀಕಿನಿಂದ ಗೇಟ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಾಕತ್ತಾರ. 30,000 ನೀರು ಅಲ್ಲಿಂದ ಕ್ಯೂಸೆಕ್ಸ್ ನೀರು ಬಂದ್ರೂ ನಮಗೇನು ಅಷ್ಟೇನು ಅಭಾವ ಏನು ಆಗೋದಿಲ್ಲ. ನಮ್ಮಲ್ಲಿ ಈಗ ಕನಿಷ್ಠ ಅಂದ್ರೆ 3-4 ಲಕ್ಷ ನೀರು ಬಂದ್ರೆ ಕ್ಯೂಸೆಕ್ಸ್ ಬಂದರೆ ಇದಾಗ್ತದ. ಈಗ ಸದ್ಯ ಮೆಟ್ಟಿಗೆ ಅಷ್ಟೇನು ಇದ್ದಿಲ್ಲ. 4 ಗೇಟ್ ತೆಗೆದ್ರೂ ಇದು ಮಾಡ್ಬೋದಾಗಿತ್ತು. ಬಟ್ ಆದರೆ ಅಲ್ಲಿಂದ ಒಳಹರಿವು ಏನು ಜಾಸ್ತಿ ಇಲ್ಲದ ಕಾರಣ ಅಷ್ಟೇನು ಆತಂಕ ಪಡೋದಕ್ಕಂತ ಏನಿಲ್ಲ. ಇದರಿಂದ ಲಾಭ ಏನಾಗಿರೋದಂತಂದರೆ ದೇವಸಗೂರು, ಗಂಜಳ್ಳಿ, ಡಿ ರಾಂಪುರ ಎಲ್ಲ ಕೆಳಗಿನ ಭಾಗದ ಹಳ್ಳಿಗಳಲ್ಲಿ ಎಲ್ಲ ರೈತರು ಬೆಳೆಗಳು ಹಚ್ಚಿದ ಮೊದಲೇ ಇದರಲ್ಲಿ ನೀರಿಲ್ದ ಒಣಗಾಕತ್ತಿದ್ದು. ಅವರಿಗೆ ಒಂದು ಗೇಟ್ ತೆಗೆದು ಅವರಿಗೆ ಒಂದು ಇದು ಮಾಡಿದಂಗೆ ಆಗ್ತದೆ ಸರ್. ಪರವಾಗಿಲ್ಲ, ಅವರಿಗೆ ಸಂತೋಷ ಆದಂಗೆ. ಅಲ್ಲ, ಇವಾಗ ಅಲ್ಪ ಸ್ವಲ್ಪ ನದಿಯಲ್ಲಿ ನೀರು ಕೂಡ ಇದಾವೆ. ನೀವು ಕೃಷಿ ಚಟುವಟಿಕೆಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ? ಈಗ ನಮ್ಗೆ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆದ ಕಾರಣ ಇಲ್ಲಿ ಕಾಡ್ಲೂರು, ಗುರ್ಜಾಪುರ, ಅರಶಿಣಿ ಇವೆಲ್ಲ ಭಾಗಕ್ಕೆ ನೀರಿನ ತೊಂದರೆ ಏನಿಲ್ಲ. ಗೇಟ್ ಎಲ್ಲಿ ತನಕ ಇರ್ತಾವೆ ನಮ್ಗೆ ಯಾವುದು ನೀರಿನ ತೊಂದರೆ ಇಲ್ಲ. ನಾವು ತೊಂದರೆ ಪಾಪ ಜಾಸ್ತಿ ಅಂದರೆ ದೇವಸೂಗೂರು, ಗಂಜಳ್ಳಿ, ಡಿ ರಾಂಪುರ ಅಷ್ಟೇ ಸರ್ ಜಾಸ್ತಿ ಕೆಳಗಿನ. ಲಾಸ್ಟ್ ಟೈಮು ಏನು ಗೇಟ್ಗಳು ಕ್ಲೋಸ್ ಆದಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿತ್ತು. ಆ ಟೈಮಲ್ಲಿ ಯಾವ ರೀತಿ ಸಮಸ್ಯೆ ಇತ್ತು? ಸಮಸ್ಯೆ ಆಯಿತು, ಆದ್ರೂ ಅಷ್ಟೇನಿಲ್ಲ. ಪಾಪ KPC ಅವರೆಲ್ಲರೂ ಇಂಜಿನಿಯರ್ ಎಲ್ಲ ಬಂದು ಇದು ಮಾಡಿ ಎಲ್ಲ ಗೇಟ್ ತೆಗೆದು ತ್ರಾಸ ಮಾಡಿ ಅನುಕೂಲ ಮಾಡಿ ಕೊಟ್ಟರು. ಅಷ್ಟು ಸ್ವಲ್ಪ ಮಟ್ಟಿಗೆ ತ್ರಾಸ ಅಂತ ಆಯ್ತು ಅಷ್ಟೇ ಸರ್. ಇದಿಷ್ಟು ಇಲ್ಲಿರುವಂಥ ರೈತರ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.